ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ದಿನ ದೇವರು ನಮಗೆ ಕೊಟ್ಟಿರುವುದಕ್ಕಾಗಿ ಆತನನ್ನು ಸ್ತುತಿಸೋಣ. ಈ ಅನುದಿನದ ಧ್ಯಾನದಲ್ಲಿ ದೇವರ ಸಂದೇಶಗಳನ್ನು ಕೇಳುತ್ತಿರುವಂತಹ ನಿಮ್ಮೆಲ್ಲರನ್ನು ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲೆಂದು, ದೇವರ ಎಲ್ಲಾ ಪ್ರಣಾಳಿಕೆ ನಿಮ್ಮಲ್ಲಿ ನೆರವೇರಲಿ ಎಂದು, ನೀವು ಪರಿಪೂರ್ಣರಾಗಿ ಸಂಪೂರ್ಣರಾಗಿ ದೇವರನ್ನು ಮಹಿಮೆ ಪಡಿಸುವವರಾಗಿರಬೇಕೆಂದು ನಿಮಗೋಸ್ಕರ ಪ್ರಾರ್ಥಿಸುತ್ತಾ, ದೇವರು ಕೊಡುವ ಸಂದೇಶಗಳನ್ನು ಹೀಗೆ ಅನುದಿನವೂ ನಿಮ್ಮ ಮುಂದೆ ತರುತ್ತಿದ್ದೇವೆ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಪಾದಗಳ ಬಳಿಗೆ ಈ ಸೋಷಿಯಲ್ ಮೀಡಿಯಾದ ಮೂಲಕ ನಾವೆಲ್ಲರೂ ಸೇರಿ ಬರುವ ಹಾಗೆ ಕನೆಕ್ಟ್ ಆಗುವುದಕ್ಕಾಗಿ ಕೊಟ್ಟ ಕೃಪೆಗಾಗಿ ವಂದನೆಗಳು. ನಮ್ಮ ಮಧ್ಯ ನೀವಿದ್ದೀರಿ ಎಂಬುದಾಗಿ, ಪರಲೋಕದಿಂದ ನಮ್ಮ ಮೊರೆ ಲಾಲಿಸುತ್ತಾ ಇದ್ದೀರಿ ಎಂಬುದಾಗಿ, ಈ ಸಂದೇಶ ನಮಗೋಸ್ಕರವೇ ಅನುಗ್ರಹಿಸಿದ್ದೀರಿ ಎಂಬುದಾಗಿ ನಂಬುತ್ತೇವೆ. ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಎಚ್ಚರಗೊಂಡಿದ್ದೀರಾ? ನಿದ್ದೆಯಿಂದ ಎಚ್ಚರಗೊಂಡಿದ್ದೀರಾ? ಎಷ್ಟೋ ಸಾರಿ ನಮ್ಮ ಜೀವಿತಗಳಲ್ಲಿ ನಾವು ಅಂದುಕೊಂಡದ್ದು ನೆರವೇರಿಲ್ಲವೆಂದು, ನಾವು ಕೋರಿಕೊಂಡಿದ್ದು ದೊರಕಲಿಲ್ಲವೆಂದು, ನಮಗೆ ಯಾವುದು ಯಾವಾಗ ಬೇಕಾಗಿರುತ್ತೋ ಅಥವಾ ಬೇಕಾಗುತ್ತದೆ ಅಂದುಕೊಳ್ಳುತ್ತೇವೋ ಅದು ನಮಗೆ ಸಿಗದೇ ಇರುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ರು, ದೇವರು ಯಾಕೆ ಉತ್ತರಿಸುತ್ತಾ ಇಲ್ಲ ಎಂದು. ಆಗಾಗ್ಗೆ ನಾವು ನಿರಾಶರಾಗುವಂಥದ್ದು ಸರ್ವಸಾಧಾರಣ. ಆದರೆ ನಾವು ಏನನ್ನು ಬೇಡಿಕೊಂಡಿದ್ದೇವೆ ಎಂಬುದಾಗಿ, ಬೇಡಿಕೊಂಡರೂ ಯಾಕೆ ಉತ್ತರ ಬರಲಿಲ್ಲ ಎಂಬುದಾಗಿ ನೀವು ಸ್ವಲ್ಪ ಗಮನಿಸುವುದಾದರೆ ನಿಮ್ಮ ನಿರುತ್ಸಾಹದಿಂದ ನೀವು ಬಿಡುಗಡೆ ಹೊಂದುತ್ತೀರಿ. ನಾವು ಫೋನ್ನಲ್ಲಿ ಮಾತಾಡುವಾಗ ಆ ಫೋನ್ಗೆ ಸಿಗ್ನಲ್ಸ್ ಇವೆ ಎಂಬುದಾಗಿ ನೋಡಿಕೊಂಡು ಅವಾಗ ತಾನೇ ಮಾತಾಡೋದು. ಆ ಕಡೆಯಿಂದ ರೆಸ್ಪಾನ್ಸ್ ಬರದೆ, ಅವರೇ ಬೇಕಂತ ಮಾತಾಡದೆ ಮೌನವಾಗಿದ್ದಾರಂದುಕೊಳ್ಳುತ್ತಾ, ಮಧ್ಯದಲ್ಲಿ ಫೋನ್ ಕಟ್ ಆದ್ರೆ ಅವರೇ ಕಟ್ ಮಾಡಿದ್ದಾರೆ ಅಂದುಕೊಳ್ಳುತ್ತಾ ನಾವು ಬಹಳಷ್ಟು ಸಾರಿ ತಪ್ಪಾರ್ಥ ಮಾಡಿಕೊಳ್ತೇವೆ. ಹಾಗೆಯೇ ನಮ್ಮ ಪ್ರಾರ್ಥನೆಗಳು ಮೊದಲನೇದಾಗಿ ದೇವರೊಂದಿಗೆ ಬೇಡಿಕೊಳ್ಳುವಂಥವುಗಳಾಗಿವೆ. ದೇವರಿಗೆ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿಕೊಳ್ಳುವಂಥದ್ದಾಗಿವೆಯಾ, ಇಲ್ಲವೇ ನಾವು ಶುದ್ಧ ಹೃದಯದಿಂದ ಪ್ರಾರ್ಥಿಸುತ್ತಿದ್ದೇವಾ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು. ಒಂದು ವೇಳೆ ನಾವು ಎಷ್ಟೇ ನಂಬಿಕೆಯಿಂದ ಪ್ರಾರ್ಥಿಸಿದರೂ ಕೂಡ, ಎಷ್ಟೇ ನಮ್ಮ ಹೃದಯದಲ್ಲಿ ತಗ್ಗಿಸಿಕೊಂಡವರಾಗಿ ಶುದ್ಧಿ ಮಾಡಿಕೊಂಡು ಪ್ರಾರ್ಥಿಸಿದರೂ ಕೂಡ, ಕೆಲವೊಂದು ಪ್ರಾರ್ಥನೆಗಳಿಗೆ ನಾವು ಅಂದುಕೊಂಡ ಸಮಯದಲ್ಲಿ ಉತ್ತರ ಬರಲ್ಲ. ಅದಕ್ಕೆ ಕಾರಣ ಏನಾಗಿರ್ಬೋದಂತೀರಿ? ಅಷ್ಟು ಮಾತ್ರಕ್ಕೆ ದೇವರು ನನ್ನನ್ನು ಪ್ರೀತಿಸುವುದೇ ಇಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರಿಸುವುದೇ ಇಲ್ಲ ಎಂದು ಮುನಿಸುವಂಥದ್ದು, ಅಪನಂಬಿಕೆಗೆ ಅವಕಾಶ ಕೊಡೋದು, ನಿರಾಶರಾಗುವಂಥದ್ದು ನಮಗೆ ಅಭ್ಯಾಸವೇ ಆಗ್ಬಿಟ್ಟಿದೆಯಲ್ಲವೇ? ಅದರ ಬದಲಿಗೆ ದೇವರು ನನ್ನನ್ನು ಪ್ರೀತಿಸುತ್ತಿರುವುದರಿಂದ, ನಾನು ಬೇಡುವವುಗಳಿಗಿಂತಲೂ ಮುಂಚಿತವಾಗಿ ನನ್ನ ಅವಶ್ಯಕತೆ ತೀರಿಸುವ ಆತನಾಗಿರೋದ್ರಿಂದ, ಒಂದು ವೇಳೆ ನಾನು ಬೇಡಿಕೊಂಡದ್ದು ಕೊಡದೇ ಇರುವುದಾದರೆ ನನ್ನ ಒಳ್ಳೆಯದಕ್ಕಾಗಿಯೇ ಎಂಬ ವಿಷಯವನ್ನು ನಾವು ಗುರುತಿಸಬೇಕು. ಒಂದು ಕಾರ್ಯ ಮಾಡಬೇಕು, ಪ್ರಾರ್ಥಿಸಿ, ಅಂದರೆ ಪ್ರೇ ಆ್ಯಂಡ್ ವೇಟ್. ಪ್ರಾರ್ಥಿಸಿರುವ ವಿಷಯದ ಕುರಿತಾಗಿ ಕಾದುಕೊಂಡಿರಬೇಕು. ಗಮನ ಕೊಟ್ಟು ಕೇಳಿ. ಗರ್ಭಫಲ ಬೇಕೆಂದು ದೇವರಿಗೆ ಬೇಡಿಕೊಳ್ತೀರಿ. ಸರಿ, ದೇವರು ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಕಾದಿರ್ಬೇಕಲ್ಲವೇ? ತಕ್ಷಣವೇ ಮಗು ಕೈಗೆ ಬರೋದಿಲ್ವಲ್ಲ? ಅದಕ್ಕಾಗಿ 9 ತಿಂಗಳು ಕಾದಿರಬೇಕಾಗುತ್ತೆ ಅಲ್ಲವೇ? ಪ್ರೆಗ್ನೆನ್ಸಿ ಕೂಡ ಕನ್ಫರ್ಮ್ ಆಗುವುದಕ್ಕಾಗಿ ಕೆಲವೊಂದು ವಾರಗಳು ಹಿಡಿಯುತ್ತೆ ಅಲ್ಲವೇ ತಿಳ್ಕೊಳ್ಳಲು? ಕೆಲವು ಮನ್ಸುಗಳು ಬೇಕಾಗ್ತದಲ್ಲವೇ? ಅದಕ್ಕಾಗಿಯೇ ನಾವು ನಮ್ಮ ಜೀವಿತದಲ್ಲಿ ಬೇಡಿಕೊಂಡ ಮೇಲೆ ಕಾದುಕೊಂಡಿರುವುದನ್ನು ಕಲಿಯಬೇಕು. ಕಾದುಕೊಂಡಿರೋದು ಮನುಷ್ಯರಿಗಿಷ್ಟ ಇಲ್ಲ. ಈ ದಿನ ಕಲೋಹಲಕ್ಕೊಳಗಾಗೋದೇ ಸಾಧಾರಣವಾಗ್ಬಿಟ್ಟಿದೆ. ಆದರೆ ವಿಶ್ವಾಸಿಗಳು ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರುವುದನ್ನು ಕಲಿಯಬೇಕು. ಈ ದಿನದ ಧ್ಯಾನಕ್ಕಾಗಿ ಕೀರ್ತನೆ 27:14ನೇ ವಚನ ಹೇಳುವುದೇನೆಂದರೆ, ಯೆಹೋವನನ್ನು ನಿರೀಕ್ಷಿಸಿ ಕಾದುಕೊಂಡಿರು, ಧೈರ್ಯವನ್ನು ತಂದುಕೋ, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನೇ ನಿರೀಕ್ಷಿಸಿ ಕಾದುಕೊಂಡಿರು. ದಾವೀದನು ಬಹಳಷ್ಟು ಸಾರಿ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡು ಈ ರೀತಿ ಕೀರ್ತನೆ ಬರೀತಾ ಇದ್ದನು. ನೀನು ಕಾದಿರು, ನೀನು ಕಾದಿರು ಎಂದು ಹೇಳುವುದಲ್ಲ, ನಾನು ಕಾದಿರಬೇಕು. ನನ್ನ ಮನವೇ, ನೀನು ಕುಗ್ಗಿ ಹೋಗುವುದೇನು? ಯಾಕೆ ನೀನು ತೊಂದರೆಗೊಳಗಾಗ್ತಾ ಇದ್ದಿ? ನೀನು ದೇವರಿಗೋಸ್ಕರ ಕಾದುಕೊಂಡಿರು, ಧೈರ್ಯವನ್ನು ತಂದುಕೋ, ನಿನ್ನ ಹೃದಯವು ದೃಢವಾಗಿರಲಿ.
ನಮ್ಮ ಹೃದಯವು ದೃಢವಾಗಿ ಸ್ಥಿರವಾಗಿರಬೇಕಾದರೆ, ಸ್ಟಡಿಯಾಗಿರಬೇಕಾದರೆ, ನಮ್ಮ ನಂಬಿಕೆ ಕದಲುವಂಥದ್ದಾಗಿರಬಾರದು, ಸಂದೇಹಗಳಿರಬಾರದು. ನಾನು ದೇವರಿಗೆ ಬೇಡಿಕೊಂಡಿದ್ದೇನೆ, ಅದನ್ನು ದೇವರು ಕೊಡ್ತಾರೆ. ಆತನು ಕೊಡುವವರೆಗೂ ಕಾದಿರುವುದನ್ನು ಕಲಿಯಬೇಕು. ಆದರೆ ಈ ದಿನ ಬಹಳಷ್ಟು ಜನ ದೇವರು ಕೊಡುವವರೆಗೂ ಕಾದಿರುತ್ತಾ ಇಲ್ಲ. ತಾವೇ ತವಕಿಸಿದವರಾಗಿ ಪಕ್ಕದಾರಿ ಅಡ್ಡದಾರಿಗಳನ್ನು ಹಿಡಿದು ತಪ್ಪಾದ ಪದ್ಧತಿಗಳ ಮೂಲಕ ತಮ್ಮ ಆಸೆ ನೆರವೇರಿಸಿಕೊಳ್ಳಬೇಕೆಂದು, ತಮಗೆ ಅವಶ್ಯಕವಾದವುಗಳನ್ನು ತಂದುಕೊಳ್ಬೇಕೆಂದು, ಕೊಂಡುಕೊಳ್ಬೇಕೆಂದು, ಕಟ್ಟುಕೊಳ್ಬೇಕೆಂದು, ಅಂದರೆ ಮನೆ ಕಟ್ಕೊಳ್ಬೇಕಾದ್ರೆ ಲೋನ್ಗಾಗಿ ಅಪ್ಲೈ ಮಾಡಬೇಕು. ನೋಡಿ, ದೇವರು ಕೊಡ್ತಾರೆ ಎಂಬ ನಂಬಿಕೆ ಇಲ್ಲದೆ ಸಾಲ ಮಾಡುವಂಥದ್ದು ಈ ದಿನ ಸರ್ವಸಾಧಾರಣ ಆಗ್ಬಿಟ್ಟಿದೆ. ನಮ್ಮ ಜೀವಿತದಲ್ಲಿ ನಿಜವಾಗ್ಲೂ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಎಂದು ನಂಬುವುದಾದರೆ ಆತನು ಕೊಡುವವರೆಗೂ ತಾಳ್ಮೆಯಿಂದ ನೀವು ಕಾದುಕೊಂಡಿರುತ್ತೀರಿ. ಆ ದಿನ ಅಬ್ರಹಾಮನು ನಂಬಿಕೆಯಿಂದ ಕಾದುಕೊಂಡಿದ್ದ ಪ್ರಿಯರೇ, ವಾಗ್ದಾನಗಳ ನೆರವೇರುವಿಕೆಗಾಗಿ ಕಾದುಕೊಂಡಿದ್ದ. ದಾವೀದನಿಗೆ ಸಮುವೇಲ ಪ್ರವಾದಿ ಬಂದು ಅಭಿಷೇಕಿಸಿದ ನಂತರ ದಾವೀದನು ಕೂಡ ಕಾದುಕೊಂಡಿದ್ದ, ಹೋರಾಡುತ್ತಾ ಇದ್ದ. ತಕ್ಕ ಸಮಯದಲ್ಲಿ ಅವನು ಚಕ್ರವರ್ತಿಯಾದ. ಹೇಳಬೇಕಾದರೆ ಕೆಲವು ವರ್ಷಗಳ ನಂತರ, more than 10 years, ದಾವೀದನು ಹೋರಾಡಿ ನಂತರವೇ ಅವನು ಇಸ್ರಾಯೇಲ್ ದೇಶದಲ್ಲಿ, ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ರಾಜನಾಗಿ ಅಭಿಷೇಕಿಸಲ್ಪಡ್ತಾನೆ. 30 ವರ್ಷ ವಯಸ್ಸು ಬಂದಾಗ ರಾಜನಾಗ್ತಾನೆ. ನಮ್ಮ ಜೀವಿತದಲ್ಲಿ ನಾವು ಬೇಡಿದೆಲ್ಲ ದೇವರು ಕೊಡ್ತಾರೆ ಅಂದುಕೊಳ್ಳಿ. ಎಲ್ಲವೂ ಅಂದಾಗ ನಮಗೆ ಅನವಶ್ಯಕವಾದವುಗಳನ್ನು ಬೇಡಿಕೊಳ್ಳುವುದಾದರೆ, ನಮಗೆ ಪ್ರಯೋಜನವಿಲ್ಲದವುಗಳನ್ನು ಬೇಡಿಕೊಳ್ಳುವುದಾದರೆ, ನಮಗೆ ಅಗತ್ಯವಿಲ್ಲದವುಗಳನ್ನು ಬೇಡಿಕೊಳ್ಳುವುದಾದರೆ, ನಮಗೆ ಅಪಕಾರವಾಗಲಿ, ಹಾನಿಯಾಗಲಿ, ಹಾಳಾಗಲಿ ಮಾಡುವಂಥವುಗಳನ್ನು ಬೇಡಿಕೊಳ್ಳೋದಾದರೆ ದೇವರು ಕೊಡಲ್ಲ. ಮಕ್ಕಳಿಗೆ ನೀವು ಪ್ರೀತಿಸ್ತೀರಾ? ಖಚಿತವಾಗಿಯೂ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಪ್ರೀತಿಸ್ತೇವೆ. ಹಾಗಾದರೆ ಮಕ್ಕಳು ಬೇಡಿಕೊಂಡದೆಲ್ಲ ಕೊಡ್ತೀರಾ? ಕೆಲವೊಂದು ಕೊಡಲ್ಲ. ಯಾಕೆ? ಅವರ ಕ್ಷೇಮವನ್ನು ಕೋರಿ. ಮೊದಲೇ ಮಕ್ಕಳಿಗೆ ಶೀತ ಆಗಿದ್ದಾಗ, ರನ್ನಿಂಗ್ ನೋಸ್ ಆಗ್ತಿರುವಾಗ, ಮಮ್ಮಿ ಡ್ಯಾಡಿ ನನಗೆ ಐಸ್ ಕ್ರೀಮ್ ಕೊಡಿಸಿ, ನನಗೆ ಐಸ್ ಕ್ರೀಮ್ ಕೊಡಿಸಿ ಎಂದು ಎಷ್ಟೇ ಅತ್ರೂ ಸಹ ನೀವು ಕೊಡಿಸುವುದಿಲ್ಲ. ಯಾಕೆಂದ್ರೆ ಅದು ಮತ್ತಷ್ಟು ಆರೋಗ್ಯ ಹಾಳು ಮಾಡುತ್ತೆ. ಒಂದು ಚಿಕ್ಕ ಮಗು ಬಂದು ತನಗೆ ಅಗತ್ಯವಿಲ್ಲದನ್ನು ಬೇಡಿಕೊಂಡ್ರೆ, ಅಂದರೆ ಕತ್ತಿ ಕೇಳಿದ್ರೆ ನೀವು ಕೊಡ್ತೀರಾ? ಅವರ ವಯಸ್ಸಿಗೆ ತಕ್ಕಂತೆ, ಅವರ ಅಗತ್ಯಕ್ಕೆ ತಕ್ಕಂತೆ ನಾವು ಅವರಿಗೆ ಕೊಡ್ತೇವೆ. ಈ ದಿನಗಳಲ್ಲಿ ಚಿಕ್ಕ ಮಕ್ಕಳು ಸ್ಕೂಲ್ ಕಾಲೇಜುಗಳಿಗೆ ಹೋಗುವಂತಹ ಮಕ್ಕಳು ಕೂಡ ಸೆಲ್ ಫೋನ್ ಕೊಡಿಸು ಅನ್ನುತ್ತಿದ್ದಾರೆ. ಬಹಳಷ್ಟು ಜನ ಪೇರೆಂಟ್ಸ್ ಕೊಡಿಸ್ತಾ ಇದ್ದಾರೆ. ಅದರ ನಿಮಿತ್ತ ಆ ಮಕ್ಕಳು ಗೇಮ್ಸ್ ಅಂತೆ, ಅದು ಅಂತೆ, ಇದು ಅಂತೆ ನೋಡಿ ಆಡಿ ಚಿಕ್ಕ ವಯಸ್ಸಲ್ಲೇ ಮನಸ್ಸು ಹಾಳು ಮಾಡಿಕೊಳ್ತಿದ್ದಾರೆ. ಆದರೆ ಕೆಲವರು ಭಕ್ತಿ ಉಳ್ಳಂಥವರು ಮಕ್ಕಳಿಗೆ ಅವಶ್ಯಕತೆ ಇಲ್ಲದಂಥವುಗಳನ್ನು, ಆ ಲಕ್ಸುರಿಯಸ್ ಥಿಂಗ್ಸ್ಗಳನ್ನು, ಇಲ್ಲವೇ ಅವರ ಆಧ್ಯಾತ್ಮಿಕ ಜೀವಿತ ಹಾಳು ಮಾಡುವಂತಹ, ಅವರಿಗೆ ಅಂದರೆ ಪ್ರಯೋಜನವಿಲ್ಲದವುಗಳನ್ನು ಕೊಡ್ತಾ ಇಲ್ಲ. ಅದೇ ಮಗು ಬೆಳೆದು ದೊಡ್ಡವನಾದ ಮೇಲೆ ಕ್ಯಾಲ್ಕುಲೇಷನ್ ಮಾಡಿಕೊಳ್ಳುವುದಕ್ಕಾಗಿ ಒಂದು ಐಪ್ಯಾಡ್ ಕೊಡಿಸು ಅಂತ ಕೇಳಿದ್ರೆ ಕೊಡಿಸುತ್ತೀರಲ್ಲವೇ? ಕೆಟ್ಟವರಾದ ನಾವೇ ನಮ್ಮ ಮಕ್ಕಳಿಗೆ ಒಳ್ಳೆಯದವುಗಳನ್ನು ಕೊಡಲು ಆಶಿಸುವಾಗ, ನಮ್ಮ ಪರಲೋಕದ ತಂದೆ ಆತನ ಮಕ್ಕಳಾಗಿರುವ ನಮಗೆ ಪ್ರತಿ ಅವಶ್ಯಕತೆಗಳನ್ನು ತೀರಿಸಬಲ್ಲಂತಹ ಮೇಲುಕರವಾದವುಗಳನ್ನು, ಶ್ರೇಷ್ಠವಾದವುಗಳನ್ನು ಕೊಡುವುದಿಲ್ಲವೇ? ಖಚಿತವಾಗಿಯೂ ಕೊಡ್ತಾರೆ. ಆತನು ಕೊಡುವವರೆಗೂ ಕಾದಿರಬೇಕು, ಧೈರ್ಯದಿಂದ ಕಾದಿರಬೇಕು, ದೃಢವಾಗಿ ಕಾದಿರಬೇಕು. ಅಂದರೆ ಕೇಳಿ ದೇವರು ಕೊಡುವುದಿಲ್ಲವೇನೋ, ದೇವರು ಕೊಡದಿದ್ರೆ ಏನಾಗ್ತದೆ ನನ್ನ ಸಂಗತಿ, ಇಷ್ಟು ದುಡ್ಡು ನನಗೆ ಬೇಕು ದೇವ್ರೆ, ಈ ತಿಂಗಳೊಳಗೆ ಇಷ್ಟು ದುಡ್ಡು ಕಟ್ಟಬೇಕು, ಈ ಮಕ್ಕಳ ಫೀಸ್ ಕಟ್ಟಬೇಕು ಎಂದು ಹೀಗೆ ಬೇಡಿಕೊಂಡು ದೇವರು ಕೊಡುವುದಿಲ್ಲವೇನೋ ಎಂಬ ಸಂದೇಹ ಇರಬಾರದು. ನಾನು ಬೇಡಿಕೊಂಡಿದ್ದೇನೆ, ದೇವರು ಕೊಡ್ತಾರೆ ಎಂಬ ನಂಬಿಕೆ ನಮಗೆ ಧೈರ್ಯ ಕೊಡುತ್ತದೆ. ನಿಸ್ಸಂದೇಹವಾಗಿರಬೇಕು. ದೇರ್ ಇಸ್ ನೋ ಸೆಕೆಂಡ್ ಆಪ್ಷನ್. ದೇವರು ಕೊಡದಿದ್ರೆ ಹೀಗೆ ಮಾಡ್ತೇನೆ ಎನ್ನುವ ಹಾಗಿರಬಾರದು. ದೇವರು ಕೊಡ್ತಾರೆ ಎಂದು ನಂಬಬೇಕು. ಸ್ಥಿರಚಿತ್ತರಾಗಿ ಕಾದುಕೊಂಡಿರಿ, ಯೆಹೋವನನ್ನೇ ನಿರೀಕ್ಷಿಸಿ ಕಾದುಕೊಂಡಿರು. ಎಷ್ಟು ಕಾಲ, ಎಷ್ಟು ವರ್ಷ ಎಂಬುದಾಗಿ ಕೆಲವರು ಕೇಳ್ತಾ ಇರ್ತಾರೆ. ಉತ್ತರ ಬರುವವರೆಗೂ ಕಾದಿರಬೇಕು. ಕಾದುಕೊಂಡಿರುವಂಥದ್ದು ಅದು ಬಹಳ ಕಷ್ಟಪ್ರಿಯರೇ. ನಿಜವಾಗ್ಲೂ ಹೇಳಬೇಕಾದ್ರೆ ಈ ದಿನಮಾನಗಳಲ್ಲಿ ಮತ್ತಷ್ಟು ಮುಖ್ಯವಾಗಿ ಎಲ್ಲವೂ ವೇಗವಾಗಿ ಕಾರ್ಯ ಆಗಬೇಕು ಎಂದು ಬಯಸುವ ವ್ಯಕ್ತಿ ತಕ್ಕ ಸಮಯದಲ್ಲಿ ಸಮಸ್ತವೂ ಚೆನ್ನಾಗಿ ಮಾಡ್ತಾರೆಂದು ದೇವರಲ್ಲಿ ನಂಬಿಕೆ ನೀಡಲಾರದೆ ಏನೇನೋ ಮಾಡಿಕೊಳ್ಬೇಕೆಂದು ಆತುರಕ್ಕೊಳಗಾಗಿ
ತಮ್ಮ ಜೀವಿತದಲ್ಲಿ ನಷ್ಟ ಹೋಗುತ್ತಿದ್ದಾರೆ, ಕುಗ್ಗಿ ಹೋಗ್ತಿದ್ದಾರೆ, ವಿಫಲರಾಗುತ್ತಿದ್ದಾರೆ. ಕಾದುಕೊಂಡಿರಬೇಕು ಪ್ರಿಯರೇ. ಒಂದು ಕೋಳಿ ಮರಿ ಮೊಟ್ಟೆಯೊಳಗಿಂದ ಹೊರಗೆ ಬರಬೇಕಾದ್ರೆ 21 ದಿನ ಕಾದುಕೊಂಡಿರುತ್ತೆ. ಒಂದು ಆನೆ ಮರಿ ಆನೆಯ ಗರ್ಭದ ಒಳಗಡೆಯಿಂದ ಹೊರಗೆ ಬರಬೇಕಾದ್ರೆ ಹೆಚ್ಚು ಕಡಿಮೆ 365 ದಿನಗಳವರೆಗೂ ಅದು ಕಾದುಕೊಂಡಿರಬೇಕಾಗುತ್ತೆ. ಈ ಲೋಕದಲ್ಲಿ ಪ್ರತಿಯೊಂದೊಂದಕ್ಕಾಗಿ ಕಾದಿರಬೇಕು. ಒಂದು ವೇಳೆ ಹೊಲದಲ್ಲಿ ಒಂದು ಬೆಳೆ ಬಿತ್ತುವುದಾದರೆ ಅದು ಬೆಳೆ ಬರುವವರೆಗೂ ಕಾದಿರಬೇಕು. ಬೀಜ ಬಿತ್ತುವುದಾದರೆ ಪೈರು ಬರುವವರೆಗೂ ಕಾದಿರಬೇಕು. ನಮ್ಮ ದೇವರ ಸನ್ನಿಧಿಯಲ್ಲಿ ನಾವು ಕಾದುಕೊಂಡಿರುವಂತಹ ಸಮಯ ಯಾವತ್ತಿಗೂ ವ್ಯರ್ಥವಾಗಲ್ಲ. ಆಸೆಯಿಂದ ಕಾದುಕೊಂಡಿರುವುದನ್ನು ಕಲಿಯಿರಿ. ಹಾಗೆಯೇ ಕೀರ್ತನೆ 130 6ನೇ ವಚನ ಹೇಳುತ್ತದೆ. ಕೀರ್ತನೆ 130 5, 6ನೇ ವಚನ ಕೂಡ ಓದುತ್ತೇನೆ ಕೇಳ್ರಿ. ಯೆಹೋವನನ್ನೇ ನಿರೀಕ್ಷಿಸಿ ನಾನು ಕಾದುಕೊಂಡಿದ್ದೇನೆ, ನನ್ನ ಪ್ರಾಣವು ಆತನಲ್ಲೇ ಕಾದುಕೊಂಡಿದೆ. ಆತನ ಮಾತಿನ ಮೇಲೆ ನಾನು ಆಸೆ ಇಟ್ಟುಕೊಂಡಿದ್ದೇನೆ. ಏನಾಗಿದೆ ನಮ್ಮ ಆಸೆ? ಆತನ ಮಾತು. ಆತನು ಮಾತು ಕೊಟ್ರೆ ಅದು ನೆರವೇರುತ್ತದೆ. ಆತನು ವಾಗ್ದಾನ ಕೊಟ್ರೆ ಖಚಿತವಾಗಿಯೂ ನೆರವೇರುತ್ತೆ. ಆತನು ವಾಗ್ದಾನ ನೆರವೇರಿಸುವವರೆಗೂ ನಾವು ಕಾದಿರಬೇಕು. ಆತನು ಕೊಟ್ಟ ವಾಗ್ದಾನ ತಕ್ಷಣವೇ ನೆರವೇರದೇ ಇರಬಹುದು, ಆದರೆ ಆತನ ವಾಗ್ದಾನ ಖಚಿತವಾಗಿಯೂ ನಮ್ಮ ವಿಷಯದಲ್ಲಿ ನೆರವೇರ್ತವೆ. ನಾನು ರಕ್ಷಣೆ ಹೊಂದಿದ ದಿನವೇ ದೇವರು ನನ್ನೊಂದಿಗೆ ಮಾತಾಡಿ ನಿನಗೆ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ಮಾಡಿದ್ದೇನೆಂದು ಮಾತಾಡಿದ್ದಾರೆ. ಆತನು ನನ್ನನ್ನು ತನ್ನ ಸೇವಕನನ್ನಾಗಿ ಆರಿಸಿಕೊಳ್ತಿದ್ದಾರೆಂದು ಎಷ್ಟೋ ಸ್ಪಷ್ಟವಾಗಿ ತಿಳಿಸಿದ್ರು. ಆದರೆ ಅದರ ನೆರವೇರುವಿಕೆ ಇನ್ನೂ 50 years ದಾಟಿದ್ರೂ ಕೂಡ ನಾನು ಪರಿಪೂರ್ಣವಾಗಿ ನನ್ನ ವಿಷಯದಲ್ಲಿ ಆ ವಾಗ್ದಾನ ನೆರವೇರದೇ ಇದ್ರೂ ಸಹ ಆ ವಾಗ್ದಾನದ ನೆರವೇರುವಿಕೆಯ ಭಾಗವಾಗಿಯೇ ನಾನು ಈ ದಿನ ಇಂತಹ ಸೇವೆ ಮಾಡಲು ಸಾಧ್ಯವಾಗ್ತಿದೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಒಂದೇ ದಿನದಲ್ಲಿ ಓವರ್ನೈಟಲ್ಲಿ ದೇವರು ದೊಡ್ಡ ಆಶೀರ್ವಾದಗಳನ್ನು ನಿಮಗೆ ಕೊಡುವುದಾದರೆ ಅವುಗಳನ್ನು ನೀವು ಹೊರಲಿಕ್ಕಾಗುತ್ತಾ? ಒಬ್ಬ ವ್ಯಕ್ತಿಯ ಮೇಲೆ ಬಹಳ ಭಾರ ಹೊರಿಸಬೇಕಾದಾಗ ಆ ಭಾರ ಹೊರುವುದಕ್ಕಾಗಿ ಬೇಕಾದ ಬಲ ಅವನಿಗೆ ಕೊಡಬೇಕಲ್ಲವೇ? ನೀವು ಖಂಡ ಬೆಳೆಸಿಕೊಂಡು ಕಲ್ಲಿನ ಗುಂಡುಗಳನ್ನು ಎತ್ತಬಹುದೇನೋ, ಆದರೆ ನೀವೇನೋ ಆಸ್ತಿ ಪಂಜರದ ಹಾಗಿದ್ದು ಬೆಟ್ಟದಂತಹ ಆಶೀರ್ವಾದ ನಿಮಗೆ ಕೊಟ್ರೆ ಆ ಆಶೀರ್ವಾದ ನೀವು ಎಂದಾದರೂ ಹೊರಲಿಕ್ಕಾಗತ್ತಾ? ಅದಕ್ಕಾಗಿಯೇ ದೇವರು ಮಾತು ಮೊದಲು ಕೊಡುತ್ತಾರೆ. ಆತನ ಮಾತಿಗೆ ನಾವು ವಿಧೇಯರಾಗಿ ನಂಬಿಕೆಯಿಂದ ಆತನಲ್ಲಿ ಕಾದುಕೊಂಡಿರೋದಾದರೆ ಆತನ ವಾಗ್ದಾನಗಳ ನೆರವೇರುವಿಕೆಯನ್ನು ನಾವು ನೋಡಬಲ್ಲೆವು. ಯೆಹೋವನನ್ನೇ ನಿರೀಕ್ಷಿಸಿ ಕಾದುಕೊಂಡಿರುವೆನು, ನನ್ನ ಪ್ರಾಣವು ಆತನಲ್ಲೇ ಕಾದಿರೋದು, ಆತನ ಮಾತಿನಲ್ಲಿಯೇ ನಾನು ಆಸೆಯುಳ್ಳವನಾಗಿದ್ದೇನೆ. ಕಾವಲಿಗಾರರು ಉದಯ ಕಾಲಕ್ಕಾಗಿ ಕಾದುಕೊಂಡಿರುವುದಕ್ಕಿಂತಲೂ ಹೆಚ್ಚಾಗಿ ನನ್ನ ಪ್ರಾಣವು ನನ್ನ ಕರ್ತನಿಗಾಗಿ ಕಾದುಕೊಂಡಿರುತ್ತದೆ. ನೋಡಿ ಪ್ರಿಯರೇ, ಕಾದುಕೊಂಡಿರುವಂಥದ್ದು ಅಂದ್ರೆ ಬೇಡಿಕೊಂಡು ಸುಮ್ಮನೆ ಇರೋದಾಗ್ಲಿ, ಬೇಡಿಕೊಂಡು ಮರೆತು ಹೋಗುವಂಥದ್ದಾಗಲಿ ಅಲ್ಲ, ಬೇಡಿಕೊಂಡು ಬಿಟ್ಟುಬಿಡುವಂಥದ್ದು ಅಲ್ಲ. ಆತನು ಯಾವತ್ತೋ 10 ವರ್ಷಗಳ ನಂತರ ನೆರವೇರಿಸ್ತಾರೆ ಅನ್ನೋ ತನ್ನ ವಾಗ್ದಾನ ಅಂದುಕೊಂಡು ನಿರ್ಲಕ್ಷ್ಯತನದಿಂದಲೂ ಕೂಡ ಇರುವಂಥದ್ದಲ್ಲ. ಯಾವ ಕ್ಷಣದಲ್ಲಿ ಆತನು ತನ್ನ ವಾಗ್ದಾನ ನೆರವೇರಿಸುತ್ತಾನೋ ಗೊತ್ತಿಲ್ಲ. ಹಾಗಾಗಿ ಎಷ್ಟೋ ಆಸೆಯಿಂದ ಕ್ಷಣ ಕ್ಷಣವೂ ಸಹ ದೇವರ ಮೇಲೆ ಆಸೆ ಇಟ್ಟುಕೊಂಡು ಕಾದುಕೊಂಡಿರುವುದನ್ನು ನಾವು ಗುರುತಿಸಬೇಕು. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, ಕಾವಲುಗಾರರು ಉದಯ ಕಾಲಕ್ಕಾಗಿ ಎದುರು ನೋಡುವ ಹಾಗೆ. ನೋಡಿ, ಕಾವಲುಗಾರರು ನೈಟ್ ಡ್ಯೂಟಿ ಮಾಡ್ತಾರೆ. ಆ ನೈಟ್ ಇಡೀ ನಿದ್ರೆ ಇಲ್ಲದೆ ಆ ಕತ್ತಲೆಯಲ್ಲಿ ಬಾಧೆ ಪಡುತ್ತಾ ಯಾವಾಗ ಬೆಳಕಾಗುತ್ತದೆ, ಯಾವಾಗ ಬೆಳಕಾಗುತ್ತದೆ, ಯಾವಾಗ ಸೂರ್ಯೋದಯವಾಗುತ್ತೆ ಎಂದು ಅವರು ಕಾದು ಎದುರು ನೋಡುತ್ತಾರಲ್ಲವೇ? ಅದೇ ರೀತಿಯ ಆಸೆಯಿಂದ ದೇವರ ಮಕ್ಕಳಾದ ನಮ್ಮ ವಿಷಯದಲ್ಲಿ ನಮ್ಮ ಕತ್ತಲೆಯನ್ನು ದೇವರು ಬೆಳಕಾಗಿ ಮಾರ್ಪಡಿಸ್ತಾರೆ. ನಮ್ಮ ದರಿದ್ರತೆಯನ್ನೆಲ್ಲ ತೆಗೆದುಹಾಕುತ್ತಾರೆ. ಮುಚ್ಚಲ್ಪಟ್ಟಂತಹ ಬಾಗಿಲುಗಳನ್ನು ತೆರೆಯುತ್ತಾರೆ. ಆತನು ತನ್ನ ದರ್ಶನಗಳನ್ನು ನಮಗೆ ಅನುಗ್ರಹಿಸುತ್ತಾರೆ. ಆತನು ನಮ್ಮ ಹೃದಯದ ಆಸೆಗಳನ್ನೆಲ್ಲ ಈಡೇರಿಸುತ್ತಾನೆ ಎಂಬ ನಂಬಿಕೆಯಿಂದಿರಬೇಕು. ಕಾವಲುಗಾರನು ಬೆಳಗಾಗುವವರೆಗೂ ಕಾದುಕೊಂಡಿರುವಂತೆಯೇ ಅದಕ್ಕಿಂತಲೂ ಹೆಚ್ಚಾಗಿ ನಾವು ಕಾದುಕೊಂಡಿರಬೇಕು. ಕಾವಲುಗಾರರು ಉದಯ ಕಾಲಕ್ಕಾಗಿ ಕಾದು ಎದುರು ನೋಡಿದ್ದಕ್ಕಿಂತಲೂ ಹೆಚ್ಚಾಗಿ ನನ್ನ ಪ್ರಾಣವು ಕಾದುಕೊಂಡಿರುವಂಥದ್ದಾಗಿದೆ. ನನ್ನ ಪ್ರಾಣವು ಕಾದುಕೊಂಡಿದೆ. ಅಷ್ಟಕ್ಕೂ ನಿಮ್ಮ ಪ್ರಾಣ ದೇವರ ಕಡೆಗೆ ನೋಡುತ್ತಿದೆಯಾ? ಕಣ್ಣಿನಿಂದ ಕಾದಿರೋದಲ್ಲ ಪ್ರಿಯರೇ, ಮನಸ್ಸಿನಿಂದ ಕಾದಿರಬೇಕು. ಮನಸ್ಸಿನಲ್ಲಿ ಆಸೆ ಇಟ್ಕೊಳ್ಬೇಕು. ಆತನು ಅದನ್ನು ನೆರವೇರಿಸುತ್ತಾನೆ ಎಂಬ ನಂಬಿಕೆಯಿಂದ ಮುಂದಕ್ಕೆ ಸಾಗಬೇಕು. ಇಸ್ರಾಯೇಲರೇ, ಯೆಹೋವನಲ್ಲಿ ಆಸೆ ಇಟ್ಟುಕೊಳ್ಳಿರಿ, ಯೆಹೋವನಲ್ಲಿಯೇ ಕೃಪೆ ದೊರಕುವುದು.
ಆತನಲ್ಲಿಯೇ ಸಂಪೂರ್ಣ ವಿಮೋಚನೆ ದೊರಕುವುದು. ಆತನ ಮೇಲೆಯೇ ಆಸೆ ಇಟ್ಕೊಳ್ಳಿರಿ. ಆಸೆಗಳನ್ನು ಆತನು ಆಶಾಭಂಗಪಡಿಸಲ್ಲ. ಮನುಷ್ಯರನ್ನು ನಂಬುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದೇ ಮೇಲು. ನೀವು ಕಷ್ಟಪಟ್ಟು ಸಾಧಿಸುವುದಕ್ಕಿಂತಲೂ ತನ್ನ ಚಿತ್ತದ ಪ್ರಕಾರ ತನ್ನ ಸಮಯದಲ್ಲಿ ಕರ್ತನು ನಿಮಗೆ ಕೊಡುವಂಥದ್ದು ನಿಮಗೆ ಎಷ್ಟೋ ಶ್ರೇಷ್ಠವಾಗಿರುತ್ತವೆ. ನೀವು ಗರ್ಭಫಲಕ್ಕಾಗಿ ಕಾದಿರ್ತಾ ಇರಬಹುದು, ವಿವಾಹ ವಿಷಯದಲ್ಲಿ ಕಾದುಕೊಂಡವರಾಗಿರ್ಬೋದು, ಉದ್ಯೋಗಗಳ ವಿಷಯದಲ್ಲಿ ಕಾದುಕೊಂಡವರಾಗಿರ್ಬೋದು, ವಸ್ತುವಾಹನ ಕೊಂಡುಕೊಳ್ಳುವ ವಿಷಯದಲ್ಲಿ ಕಾದುಕೊಂಡಿರಬಹುದು, ಮನೆ ನಿರ್ಮಾಣಕ್ಕಾಗಿ ಕಾದುಕೊಂಡಿರಬಹುದು. ಅದೇ ನಂಬಿಕೆಯಿಂದ ಕಾದುಕೊಂಡಿರಿ. ತಕ್ಕ ಸಮಯದಲ್ಲಿ ಆ ದೇವರು ನಿಮ್ಮ ಹೃದಯದ ತವಕವನ್ನು ನೆರವೇರಿಸುತ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಎಲ್ಲಿಂದ ಈ ಸಂದೇಶ ಕೇಳ್ತಿದ್ದಾರೆಂದು ನಿಮಗೆ ಗೊತ್ತು. ನನ್ನ ಆಸೆಗಳೆಲ್ಲ ಅಡಗಿಸಲ್ಪಟ್ಟವಲ್ಲವೇ? ಇನ್ನು ನನ್ನ ಆಸೆಗಳು ನೆರವೇರಲ್ಲ. ನನ್ನ ಜನ್ಮದಲ್ಲೇ ಈ ವಿವಾಹ ಆಗಲ್ಲ, ಈ ಗರ್ಭಫಲ ದೊರಕುವುದಿಲ್ಲ, ನನ್ನ ಕುಟುಂಬ ಕಟ್ಟಲ್ಪಡುವುದಿಲ್ಲ, ನನ್ನ ಸಮಸ್ಯೆಗಳು ತೀರುವುದಿಲ್ಲ, ನನ್ನ ಅಗತ್ಯತೆಗಳು ಪೂರ್ತಿಗೊಳ್ಳೋದಿಲ್ಲ. ಎಷ್ಟೇ ಪ್ರಾರ್ಥಿಸಿದ್ರು, ಎಷ್ಟೇ ಕಾದಿದ್ರು ಏನೂ ಜರುಗಲಿಲ್ಲ ಎಂಬ ನಿರಾಶೆಯಲ್ಲಿರುವ ಪ್ರತಿಯೊಬ್ಬರನ್ನು ಈ ದಿನ ಮತ್ತೊಂದು ಸಾರಿ ನಿಮ್ಮ ನಾಮದಲ್ಲಿ ಅಂಥವರನ್ನು ನಾವು ನೂತನಗೊಳಿಸುತ್ತೇವೆ. ಅವರಿಗೆ ಉತ್ತರ ಸಿಗುವವರೆಗೂ ಸ್ಥಿರಚಿತ್ತರಾಗಿ ಕಾದುಕೊಂಡಿರುವಂತೆ, ನಿಮ್ಮ ಮೇಲೆಯೇ ಆಸೆ ಇಟ್ಟುಕೊಳ್ಳುವ ಹಾಗೆ ಧೈರ್ಯವುಳ್ಳವರಾಗಿ ನನ್ನ ದೇವರು ನನಗೆ ಅವಶ್ಯಕವಾದವುಗಳನ್ನು ಕೊಡುತ್ತಾರೆ ಎಂಬ ಧೈರ್ಯದಿಂದ ನಾವು ಮುಂದಕ್ಕೆ ಸಾಗುವ ಹಾಗೆ ನಂಬಿಕೆಯನ್ನು ನಮ್ಮ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವೆಲ್ಲಿಂದ ವೀಕ್ಷಿಸುತ್ತಾ ಇದ್ದೀರೆಂದು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿ. ನಿಮ್ಮಲ್ಲಿ ಇನ್ನೂ ಬಹಳಷ್ಟು ಜನ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ. ಹಾಗಾಗಿ ದಯವಿಟ್ಟು ಈ ದಿನವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಬಟನ್ ಅನ್ನು ಒತ್ತಿರಿ. ಹಾಗೆಯೇ ಇತರರಿಗೂ ಕೂಡ ನೀವು ಶೇರ್ ಮಾಡಿ ಅವರಿಗೆ ಆಶೀರ್ವಾದವಾಗಿರಿ. ಇದುವರೆಗೂ ಒಂದು ಸಾರಿಯೂ ಸಹ ನೀವು ವಾಟ್ಸಪ್ ಮೆಸೇಜ್ ಅನ್ನು ಕಳಿಸಿಕೊಡದೇ ಇರುವುದಾದರೆ 8939731313 ನಂಬರ್ಗೆ ನಿಮ್ಮ ಹೆಸರು, ಊರಿನ ಜೊತೆಗೆ ಮೊಟ್ಟಮೊದಲು ನೀವು ಕಳಿಸುವುದಾದರೆ ಒಂದು ಪಿಕ್ಚರ್ ಜೊತೆಗೆ ವಾಟ್ಸಪ್ ಕಳಿಸಿಕೊಡಿರಿ. ಅದರ ನಿಮಿತ್ತ ನಿಮ್ಮನ್ನು ನೋಡಿ ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಿಮ್ಮ ನಿಮಿತ್ತ ಕರ್ತನಿಗೆ ಮಹಿಮೆ ಪಡಿಸಲು ಅವಕಾಶ ಕಲ್ಪಿಸಿದವರಾಗಿರ್ತೀರಿ. ಹಾಗೆಯೇ ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ವಾಟ್ಸಪ್ಸ್ಗಳನ್ನು ಮೇಲಿಂದ ಮೇಲೆ ಕಳಿಸಿಕೊಡಿರಿ. ಅವುಗಳನ್ನು ಸಹ ನಾವು ಪರಿಶೀಲಿಸುತ್ತಾ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸುವವರಾಗಿದ್ದೇವೆ. ಖಚಿತವಾಗಿಯೂ ಈ ದಿನ ವಾಟ್ಸಪ್ ಕಳಿಸುತ್ತೀರೆಂದು ನಾನು ನಂಬುತ್ತೇನೆ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.